ಛಿದ್ರಗೊಂಡ ದೀದಿ ಕೋಟೆ. ಸಿಟಿಯ ಸುಂಟರಗಾಳಿಗೆ ಕೊಚ್ಚಿ ಹೋದ ದ್ರಾವಿಡ ಪಕ್ಷಗಳು. ಬಿಜೆಪಿಯ ಏರಿಳಿತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ದೀದಿ ಮಮತಾ ಬ್ಯಾನರ್ಜಿ ಅವರ ಕೋಟೆ ಛಿದ್ರಗೊಂಡಿದೆ. 6 ದಶಕಗಳಿಂದ ಡಿಎಂಕೆ ಎಐಡಿಎಂಕೆ ಜಿದ್ದಾಜಿದ್ದಿಗೆ ಅಖಾಡವಾಗಿದ್ದ ತಮಿಳುನಾಡಿನಲ್ಲಿ ಹೊಸ ಜನನಾಯಕನ ಜನನವಾಗಿದೆ. ಕೇರಳಂನಲ್ಲಿ ಎಡಪಕ್ಷಗಳ ದಶಕದ ಆಡಳಿತ ಅಂತ್ಯಗೊಂಡಿದೆ. ಅಸ್ಸಾಂನಲ್ಲಿ ಬಿಜೆಪಿ ಸತತ 3ನೇ ಅವಧಿಗೆ ಗೆಲುವು ಉಳಿಸಿಕೊಂಡಿದೆ. ಪುದುಚೇರಿಯಲ್ಲಿ ಎನ್ಡಿಎ ಮರಕಳಿಸಿದೆ. 4 ರಾಜ್ಯಗಳು ಹಾಗೂ 1 ಕೇಂದ್ರಾಡಳಿತ ಪ್ರದೇಶಕ್ಕೆ ನಡೆದ ಚುನಾವಣೆಯ ಜನಾದೇಶ ಸೋಮವಾರ ಪ್ರಕಟಗೊಂಡಿದೆ. ಪಶ್ಚಿಮ ಬಂಗಾಳ ಹಾಗೂ ಅಸ್ಸಾಂನಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ. 5 ರಾಜ್ಯಗಳ ಪೈಕಿ 3ರಲ್ಲಿ ಸರ್ಕಾರ ರಚಿಸುವ ಹೊಸ್ತಿಲಲ್ಲಿ ಎನ್ಡಿಎ ಹೆಜ್ಜೆ ಹಾಕಿದೆ. ದಕ್ಷಿಣದ ರಾಜ್ಯಗಳನ್ನು ಗೆಲ್ಲುವ ಬಿಜೆಪಿಯ ಆಸೆಯೂ ಕೈಗೂಡಲಿಲ್ಲ. ಕೇರಳಂನಲ್ಲಿ ದಶಕದ ಬಳಿಕ ಹೊಸ ಖಾತೆ ತೆರೆದಿದ್ದೇ ಬಿಜೆಪಿ ಪಾಲಿಗೆ ಸಂತಸದ ಮಾತು. ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಜೋಡಿಯ ಸತತ ಪ್ರಯತ್ನ, ಜನಸಂಘದ ಸ್ಥಾಪಕ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ನೆಲದಲ್ಲಿ ಕಮಲ ಅರಳಿದೆ. ಬಿಜೆಪಿಯ ಆಕ್ರಮಣಕಾರಿ ಪ್ರಚಾರ ಹಾಗೂ ರಣತಂತ್ರದ ಮುಂದೆ ಮಮತಾ ಬ್ಯಾನರ್ಜಿ ಏಕಾಂಗಿ ಹೋರಾಟದಲ್ಲಿ ಗೆಲುವು ಫಲಿಸಲಿಲ್ಲ. 15 ವರ್ಷಗಳ ಆಡಳಿತ ವಿರೋಧಿ ಅಲೆಗೆ ದೀದಿ ಭಾರೀ ಬೆಲೆ ತೆತ್ತಿದ್ದಾರೆ.